ಆತ್ಮೀಯರೇ ನಮಸ್ಕಾರ. ಈಗ ಮತ್ತೆ ನಾವು ಯುದ್ಧದ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಯುದ್ಧ ನಡೀತಾ ಇರೋದನ್ನು ಪ್ರತ್ಯಕ್ಷವಾಗಿ ಕೂಡ ನಾವು ದೂರದರ್ಶನದ ಮೂಲಕ, ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ನೋಡ್ತಾ ಇದ್ದೀವಿ. ಈಗ ಇಸ್ರೇಲ್ ಮತ್ತು ಅಮೆರಿಕಾಗಳು ಜಂಟಿಯಾಗಿ ಇರಾನ್ ಮೇಲೆ ದಾಳಿಯನ್ನು ನಡೆಸಿದಾವೆ. ಇರಾನ್ ಕೂಡ ಪ್ರತಿ ದಾಳಿ ನಡೆಸಿದೆ. ಈ ದಾಳಿಗಳಲ್ಲಿ ಇರಾನಿನ ಸರ್ವೋಚ್ಚ ನಾಯಕ ಅಂತ ಏನು ಕರೆಸ್ಕೊತಿದ್ದ ಅಯತೊಲ್ಲಾ ಖಮೇನಿ ಆತನ ಹತ್ಯೆಯಾಗಿದೆ. ಆತನ ಜೊತೆಗೆ ಆತನ ಪತ್ನಿ, ಸೊಸೆ ಮತ್ತು ಮಗನ ಸಾವು ಕೂಡ ಆಗಿದೆ. ಇದು ಒಂದು ಕಡೆ ಆದರೆ ನೂರಾರು ಜನ ಅಮಾಯಕರ ಸಾವು ಕೂಡ ಈ ಯುದ್ಧದಲ್ಲಿ ಆಗಿದೆ ಮತ್ತು 10,000 ಕೋಟಿ ರೂಪಾಯಿದಷ್ಟು ಆಸ್ತಿ ಈಗಾಗಲೇ ಹಾಳಾಗಿದೆ. ಯುದ್ಧ ನಡೆದ ಕೇವಲ 2 ದಿವಸಗಳಲ್ಲೇ ಇಷ್ಟೊಂದು ಪ್ರಮಾಣದ ಆಸ್ತಿ ಹಾನಿ ಮತ್ತು ಸಾರ್ವಜನಿಕರ ಪ್ರಾಣಹರಣ ಇವೆಲ್ಲ ಆಗಿದ್ದನ್ನು ನೋಡಿದರೆ ಯುದ್ಧಗಳು ಯಾರಿಗಾಗಿ ಬೇಕು, ಯಾಕಾಗಿ ಬೇಕು, ಯುದ್ಧ ನಿಲ್ಲಿಸೋದನ್ನು ಸಾಧ್ಯ ಆಗ್ತಾ ಇಲ್ಲವೇ, ಏಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಕಂಡು ಬರ್ತಾ ಇದ್ದಾವೆ. ಈಗ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಮಧ್ಯೆ ನಡೀತಾ ಇರುವಂಥ ಯುದ್ಧದಿಂದ ಅರಬ್ ರಾಷ್ಟ್ರಗಳ ಮೇಲೂ ಕೂಡ ಇದರ ಪರಿಣಾಮ ಉಂಟಾಗಿದೆ. ಅರಬ್ ರಾಷ್ಟ್ರಗಳ ಮೇಲೆ ಈ ಪರಿಣಾಮ ಏನಾದರೂ ಘೋರವಾಗಿ ಆಯಿತು ಅಂತಂದ್ರೆ ಮುಂದೆ ನಮಗೆ ಇಡೀ ಜಗತ್ತಿಗೆ ಒಂದು ತೈಲದ ಬಿಕ್ಕಟ್ಟು ಉಂಟಾದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಿಗೆ ನಮ್ಮ ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳವರು ಒಂದಿಲ್ಲೊಂದು ಕಾರಣದಿಂದ ಹೋಗಿದ್ದಾರೆ. ಕೆಲವರು ಪ್ರವಾಸಕ್ಕೆ ಅಂತ ಹೋಗಿದ್ದಾರೆ, ಕೆಲವರು ಅಲ್ಲೇ ಉದ್ಯಮಗಳನ್ನು ಸ್ಥಾಪಿಸಿಕೊಂಡಿದ್ದಾರೆ, ಕೆಲವು ವಿದ್ಯಾರ್ಥಿಗಳು ಓದಲಿಕ್ಕೆ ಅಂತ ಹೋಗಿದ್ದಾರೆ. ಈ ರೀತಿ ಸಾವಿರಾರು ಜನ ಹೋಗಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಕನ್ನಡಿಗರು ಕೂಡ ಸೇರಿದ್ದಾರೆ. ವಿಶೇಷ ಅಂದರೆ ಈ ರೀತಿ ಹೋದವರಲ್ಲೇ, ಅಂದರೆ ವಿದೇಶಕ್ಕೆ ಹೋದವರಲ್ಲೇ ಶಾಸಕರು, ಮಾಜಿ ಮಂತ್ರಿಗಳು ಕೂಡ ಸೇರಿದ್ದಾರೆ. ಈಗ ಈ ಶಾಸಕರು, ಮಾಜಿ ಮಂತ್ರಿ ಅಷ್ಟೇ ಅಲ್ಲದೆ ಎಲ್ಲ ಕನ್ನಡಿಗರ ಪ್ರಾಣವನ್ನು ರಕ್ಷಣೆ ಮಾಡಬೇಕಾಗಿರುವಂಥ ಹೊಣೆಗಾರಿಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮೇಲೆ ಇದೆ. ಈ ಯುದ್ಧ ಇನ್ನೂ ನಡೀತಾನೆ ಇದೆ. ಇದು ಇನ್ನೂ ಎಷ್ಟು ದಿವಸ ನಡೆಯುತ್ತೋ, ಏನು ನಡೆಯುತ್ತೋ ಯಾರಿಗೂ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಈ ಯುದ್ಧಗಳಿಂದ ಆಗುವಂಥ ಲಾಭ ಏನು ಅನ್ನೋದನ್ನು ನೋಡಿದಾಗ ನಷ್ಟ ಅನ್ನುವಂಥ ಒಂದು ಉತ್ತರ ಬರ್ತದೆ. ನಷ್ಟ ಮತ್ತು ಅನಗತ್ಯವಾಗಿ ಸಾರ್ವಜನಿಕರು ಅನೇಕರು ಈ ಒಂದು ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಂಡು ಅವರ ಕುಟುಂಬಗಳು ಬೀದಿ ಪಾಲಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗ ಇಂಥ ಒಂದು ಯುದ್ಧಗಳನ್ನು, ಇದು ಪರ್ಟಿಕ್ಯುಲರ್ಲಿ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೆದಂಥ ಯುದ್ಧ ಇಡೀ ವಿಶ್ವದ ಮೇಲೇ ಒಂದು ರೀತಿಯ ಕಪ್ಪು ಛಾಯೆಯನ್ನು ಬೀರಿದೆ. ಎಲ್ಲಿ ಮತ್ತೆ 3ನೇ ಮಹಾಯುದ್ಧ ನಡೆಯುತ್ತದೋ ಅನ್ನುವಂಥ ಒಂದು ಭಯ ಎಲ್ಲ ಕಡೆ ಕೂಡ ಕಂಡು ಬರ್ತದೆ. ಆದರೆ ಭಾರತ ಸೇರಿದಂತೆ ಶಾಂತಿ ಬಯಸುವ ಅನೇಕ ರಾಷ್ಟ್ರಗಳು ಇಂಥ ಯುದ್ಧಗಳನ್ನು ಯಾವ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ. ಯುದ್ಧಗಳು ಬೇಡವೇ ಬೇಡ ಅನ್ನುವಂಥ ಮಾತುಗಳನ್ನು ನಮ್ಮ ಭಾರತ ಸೇರಿದಂತೆ ಕೆಲ ದೇಶಗಳು ಅನೇಕ ಬಾರಿ ಹೇಳಿದ್ದುಂಟು, ಈಗಲೂ ಹೇಳ್ತಾ ಇದ್ದಾವೆ ಮತ್ತು ಮುಂದೆನೂ ಕೂಡ ಹೇಳುವ ಸಾಧ್ಯತೆಗಳು ಕೂಡ ಇದೆ. ಈಗ ನೋಡ್ರಿ, ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಇದಷ್ಟೇ ಯುದ್ಧ ಅಲ್ಲ. ಒಂದು ಕಡೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್, ಇನ್ನೊಂದು ಕಡೆ ಬೇರೆ ಬೇರೆ ಹಮಾಸ್ ಉಗ್ರರ ದಾಳಿ, ಈ ರೀತಿಯ ಒಂದು ಚಟುವಟಿಕೆಗಳು ನಡೀತಾ ಇರೋದ್ರಿಂದ ಕೇವಲ ಜನರ ಸಾವಾಗ್ತದೆ ಹೊರತು ಅದರಿಂದ ಯಾರಿಗೂ ಕೂಡ ಯಾವುದೇ ರೀತಿಯ ಲಾಭ ಆಗೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಗೊತ್ತಿದ್ದು ಕೂಡ ಇಂಥ ಒಂದು ಯುದ್ಧದಲ್ಲಿ ಭಾಗವಹಿಸ್ತಾರೆ ಅಥವಾ ಪಾಲ್ಗೊಳ್ತಾರೆ ಅಂದರೆ ಇದು ನಿಜಕ್ಕೂ ಸಂಕಟ ಪಡುವಂಥ ಒಂದು ವಿಷಯ. ಈಗ ಇರಾನ್ ಮೇಲೆ ಅಮೆರಿಕಾದ ಆರೋಪ ಏನಿತ್ತು ಅಂತಂದ್ರೆ, ಅಯತೊಲ್ಲಾ ಖಮೇನಿ ಅವರು ಸರ್ವಾಧಿಕಾರಿಯಾಗಿದ್ದಾರೆ, ಅಣ್ವಸ್ತ್ರಗಳನ್ನು ಇದು ಮಾಡ್ತಾ ಇದ್ದಾರೆ, ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂಥ ಅತ್ಯಂತ ಪ್ರಮುಖ ದೇಶ ಇರಾನ್ ಅನ್ನುವಂಥ ಆರೋಪನ ಅದು ಅಮೆರಿಕ ಮಾಡ್ತಾ ಇತ್ತು. ಇದನ್ನು ನಿಲ್ಲಿಸರಿ ಅಂತ ಹೇಳಿ ಪದೇ ಪದೇ ಅಮೆರಿಕ ಇರಾನ್ಗೆ ಮನವಿ ಕೂಡ ಮಾಡಿದೆ. ಆದರೆ ಇದು ಒಂದೇ ಕಾರಣ ಅಲ್ಲದೆ ಇನ್ನೂ ಅನೇಕ ಬೇರೆ ಬೇರೆ ಕಾರಣಗಳು ಇರಬಹುದು. ಅದರಂತೆಯೇ ಇರಾನ್ ಕೂಡ ಇಸ್ರೇಲ್ ಮತ್ತು ಅಮೆರಿಕಾದ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇರಬಹುದು. ಆದರೆ ಈಗೇನಾಗ್ತಾ ಇದೆ ಅಂತಂದರೆ, ಅಯತೊಲ್ಲಾ ಖಮೇನಿ ಹತ್ಯೆ ಆದ ನಂತರನೂ ಕೂಡ ಇರಾನ್ನದವರು ಇಲ್ಲ, ನಾವು ಯುದ್ಧ ನಿಲ್ಲಿಸೋದಿಲ್ಲ,
ಖಮೇನಿ ಹತ್ಯೆಗೆ ನಾವು ಪ್ರತಿರೋಧ ತಗೋತೀವಿ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಒಂದು ವೇಳೆ ನೀವು ಏನಾದರೂ ಯುದ್ಧ ನಿಲ್ಲಿಸಲಿಕ್ಕೆ ಹಿಂದೆ ಸರಿದೇ ಇದ್ದರೆ ನಾವು ನಿಮ್ಮನ್ನು ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆ ಮಾತನ್ನು ಅಮೆರಿಕ ಕೊಡ್ತಾ ಇದೆ. ಸೊ ಹೀಗಾಗಿ ಇನ್ನೂ ಉದ್ರಿಕ್ತ ವಾತಾವರಣ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಇಷ್ಟಾದರೂ ಕೂಡ ಯಾಕೆ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇದೆ. ವಿಶ್ವಸಂಸ್ಥೆ ಅನ್ನೋದು ವಿಶ್ವದ ಎಲ್ಲ ದೇಶಗಳ ಹಿತವನ್ನು ಕಾಪಾಡಿಕೊಂಡು ಬರುವಂಥ ಒಂದು ಸಂಸ್ಥೆ. ಅದು ಆ ಸಂಸ್ಥೆಯವರೇ ಮೌನವಾಗಿದ್ದರೆ ಅದರ ಗತಿ ಏನಾಗಬೇಕು ಅನ್ನುವಂಥ ಪ್ರಶ್ನೆ ಕೂಡ ಬರ್ತದೆ. ವಿಶ್ವಸಂಸ್ಥೆ ಕೂಡಲೇ ಮೊದಲು ಎಲ್ಲ ಶಾಂತಿ ಬಯಸುವಂಥ ರಾಷ್ಟ್ರಗಳ ಜೊತೆ ಒಂದು ಮಾತುಕತೆ ನಡೆಸಿ ತಕ್ಷಣವೇ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ದೇಶಗಳ ಜೊತೆ ಒಂದು ಮಾತುಕತೆ ನಡೆಸಿ ಒಂದು ಸೌಹಾರ್ದಯುತ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಈಗ ಅದರ ಅಗತ್ಯವೂ ಕೂಡ ಆಗಿದೆ. ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ, ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿಸಿದಂಥ ಕಟ್ಟಡಗಳು ಈ ದಾಳಿಯಲ್ಲಿ ನೆಲಸಮ ಆಗ್ತಾ ಇದ್ದಾವೆ. ಕ್ಷಿಪಣಿ ದಾಳಿಗಳು ನಿರಂತರವಾಗಿ ನಡೀತಾ ಇದ್ದಾವೆ, ವಾಯು ದಾಳಿಗಳು ನಡೀತಾ ಇದ್ದಾವೆ. ಇದರಿಂದಾಗಿ ಬೇರೆ ಬೇರೆ ದೇಶಗಳಿಗೆ ಹೋದಂಥ ಜನರನ್ನ ನಮ್ಮ ದೇಶಗಳಿಗೆ ನಾವು ವಾಪಸ್ ಕರ್ಕೊಂಡ್ಬರ್ಬೇಕಂದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಇನ್ನು ಈ ಸಂಚಾರ ವ್ಯವಸ್ಥೆ ಯಾವಾಗ ಶುರು ಆಗ್ತದೆ ಏನು ಅನ್ನುವಂಥ ಪ್ರಶ್ನೆ ಇದೆ. ಅಲ್ಲದೆ ಇರಾನ್, ಇಸ್ರೇಲದಲ್ಲಿ ಇರುವಂಥ ನಮ್ಮ ಭಾರತೀಯರು ಮತ್ತು ನಮ್ಮ ಕನ್ನಡಿಗರು ಅದಲ್ಲದೆ ಬೇರೆ ಬೇರೆ ದೇಶಗಳವರು ಒಂದು ರೀತಿಯಲ್ಲಿ ಭಯದಿಂದ ತಮ್ಮ ಕಾಲನ್ನು ತಳ್ತಾ ಇದ್ದಾರೆ. ಯಾವಾಗ ಯಾರ ಮೇಲೆ ಏನಾಗ್ತದೋ ಏನಿಲ್ಲೋ ಅನ್ನುವಂಥ ಒಂದು ಭಯದ ವಾತಾವರಣ ಎಲ್ಲರನ್ನೂ ಕೂಡ ಇದೆ. ಈ ಕನ್ನಡಿಗರಲ್ಲಿ ಮಹಿಳೆಯರು ಕೂಡ ಸೇರಿದ್ದಾರೆ. ವಿಶೇಷವಾಗಿ ದುಬೈ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಿಗೆ ನಮ್ಮವರು ಹೋಗಿ ಅಲ್ಲಿ ಇದ್ದು ಬರಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಪ್ರವಾಸವನ್ನು ಮಾಡಿದ್ದಾರೆ. ಆದರೆ ಈಗಿನ ಪರಿಸ್ಥಿತಿ ನೋಡಿದಾಗ ಅವರೆಲ್ಲರಿಗೂ ಕೂಡ ನಾವು ಯಾವಾಗ ವಾಪಸ್ಸು ಇಂಡಿಯಾಕ್ಕೆ ಬರ್ತೀವೋ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಬಟ್ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹೊರಗಡೆ ಇರುವಂಥ ಎಲ್ಲ ಕನ್ನಡಿಗರಿಗೆ ಮತ್ತು ನಮ್ಮ ಭಾರತೀಯ ವಾಸಿಗಳಿಗೆ ಒಂದು ರೀತಿಯ ಧೈರ್ಯನ ತುಂಬ್ತಾ ಇದ್ದಾವೆ. ನೀವೇನು ಕಾಳಜಿ ಮಾಡಬೇಡ್ರಿ, ನಿಮ್ಮನ್ನು ಆದಷ್ಟು ನಾವು ವಾಪಸ್ ಕರ್ಸ್ಕೋತೀವಿ ಮತ್ತು ನೀವು ಮನೆಗಳನ್ನು ಬಿಟ್ಟು ಹೊರಗಡೆ ನೀವು ಎಲ್ಲೆಲ್ಲಿ ಇದ್ದೀರೋ ಆ ಸ್ಥಳಗಳನ್ನು ಬಿಟ್ಟು ಹೊರಗಡೆ ಬರಬೇಡ್ರಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾವೆ. ಆದರೆ ಇಷ್ಟಕ್ಕೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ಪ್ರಯತ್ನಗಳನ್ನು ಮಾಡಿದರೂ ಕೂಡ ನಾವು ಯಾವಾಗ ನಮ್ಮ ದೇಶಕ್ಕೆ ಮರಳುತ್ತೀವಿ ಅನ್ನುವಂಥ ಒಂದು ಭಯ ಅಂತೂ ಎಲ್ರಿಗೂ ಕೂಡ ಇದ್ದೇ ಇರ್ತದೆ. ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಅಲ್ಲದೆ ಯುದ್ಧದಲ್ಲಿರುವಂಥ ರಾಷ್ಟ್ರಗಳು ಕೂಡ ಕೇವಲ ತಮ್ಮ ಹಿತಾಸಕ್ತಿಯನ್ನು ಕಾಪಾಡೋದನ್ನು ಬಿಟ್ಟು ಇಡೀ ಜಗತ್ತಿನ ಜನ ಯಾವ ರೀತಿಯ ಕಷ್ಟವನ್ನು ಇದರಿಂದ ಅನುಭವಿಸ್ತಾ ಇದ್ದಾರನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ. ದುರ್ದೈವ ಅಂದರೆ ಆ ರೀತಿ ತಿಳ್ಕೊಳ್ಳುವಂಥ ಮನಸ್ಥಿತಿ ಯಾರಿಗೂ ಇಲ್ಲವೇ ಇಲ್ಲ. ಅಮೆರಿಕಕ್ಕೂ ಇಲ್ಲ, ಇಸ್ರೇಲಕ್ಕೂ ಇಲ್ಲ ಮತ್ತು ಇರಾನ್ಗೂ ಇಲ್ಲ. ಅವರವರ ರಾಜಕೀಯ ಯೋಜನೆಗಳು ಏನಿದಾವೋ ಅಥವಾ ಅವರವರ ಸಮಸ್ಯೆಗಳು ಏನಿದಾವೆ ಅನ್ನುವಂಥ ಮಾತು ಬೇರೆ. ಆದರೆ ಸಾಮಾನ್ಯ ಜನರನ್ನು ಕೂಡ ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗ್ತದೆ. ವಿದೇಶಗಳಲ್ಲಿರುವಂಥ ಬೇರೆ ಬೇರೆ ದೇಶಗಳ ಜನರನ್ನು ಕೂಡ ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗ್ತದೆ. ನೀವು ದಾಳಿ ಮಾಡುವಾಗ ಕೇವಲ ಒಂದು ದೇಶದ ಅಂದ್ರೆ ಈಗ ಉದಾಹರಣೆಗೆ ಇರಾನಿಯರ್ಬೋದು, ಕೇವಲ ಇರಾನಿಯರಷ್ಟೇ ಸಾಯ್ತಾರೆ ಅಂತಲ್ಲ, ಅದರ ಬದಲಿ ಇಲ್ಲಿಂದ ಬೇರೆ ಕಡೆಯಿಂದ ಬಂದು ಅಲ್ಲಿರುವಂಥ ಜನರು ಕೂಡ ಪ್ರಾಣ ಹೋದರೆ ಅದಕ್ಕೆ ಯಾರು ಕಾರಣರಾಗ್ತಾರೆ ಮತ್ತು ಅವರ ಕುಟುಂಬಗಳ ಗತಿ ಏನಾಗ್ತದೆ ಅನ್ನುವಂಥದ್ದರ ಯೋಚನೆ ಈಗ ಮಾಡಲೇಬೇಕಾಗಿದ್ದು ಅವಶ್ಯ ಇದೆ. ಅದರಲ್ಲಿ ವಿಶೇಷವಾಗಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಈ ಮೂರು ರಾಷ್ಟ್ರಗಳು ತಮ್ಮ ದ್ವೇಷದ ಭಾವನೆಯನ್ನು ಬಿಟ್ಟು ಮತ್ತು ಜಿದ್ದನ್ನು ಬಿಟ್ಟು ಒಂದು ಸೌಹಾರ್ದಯುತ ವಾತಾವರಣ ನಿಟ್ಟಿನಲ್ಲೇ ಮಾತುಕತೆಗೆ ಮುಂದಾದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ. ಮಾತುಕತೆ ಅಂತ ಒಂದು ದೊಡ್ಡ ಅಸ್ತ್ರದ ಮುಂದೆ ಇನ್ಯಾವ ಅಸ್ತ್ರಗಳು ಕೂಡ ಅಷ್ಟೊಂದು ಬಲಾಢ್ಯ ಆಗುವುದಿಲ್ಲ. ಉಳಿದ ಅಸ್ತ್ರಗಳು ಸಂಪತ್ತನ್ನು ಹಾಳು ಮಾಡ್ತವೆ. ಆದರೆ ಮಾತುಕತೆ ಅನ್ನುವಂಥ ಅಸ್ತ್ರ ಒಂದು ಸೌಹಾರ್ದಯುತ ವಾತಾವರಣವನ್ನು ಎಲ್ಲರಲ್ಲಿಯೂ ನಿರ್ಮಾಣ ಮಾಡ್ತದೆ. ನಾನು ಮನವಿ ಮಾಡೋದಿಷ್ಟೇ,
ಈಗ ಯುದ್ಧ ನಡೀತಾ ಇದೆ. ವಿಶ್ವಸಂಸ್ಥೆಯವರು ಕೂಡಲೇ ಮಧ್ಯಪ್ರವೇಶ ಮಾಡಿ 3 ರಾಷ್ಟ್ರಗಳವರನ್ನು ಕರೆದು ಮೊದಲು ಈ ಯುದ್ಧವನ್ನು ನಿಲ್ಲಿಸಲಿ. ಒಂದು ವೇಳೆ ಇವರು ಯುದ್ಧ ನಿಲ್ಲಿಸದೇ ಇದ್ರೆ ಮತ್ತೆ ಬೇರೆ ಬೇರೆ ದೇಶಗಳವರು ಕೂಡ ಆಯಾ ದೇಶಗಳಿಗೆ ಬೆಂಬಲನ ಕೊಡ್ತಾ ಹೋಗಿಬಿಟ್ರು ಅಂತಂದ್ರೆ 3ನೇ ಮಹಾಯುದ್ಧ ನಡೆದರೂ ಕೂಡ ಅದಕ್ಕೆ ಅಚ್ಚರಿ ಪಡಬೇಕಾಗಿಲ್ಲ. ಅದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಕೂಡ ಬಹಳ ಮಹತ್ವ ಆಗ್ತದೆ. ಆದ್ದರಿಂದ ವಿಶ್ವಸಂಸ್ಥೆ ಈ ನಿಟ್ಟಿನಲ್ಲಿ ಅತ್ಯಂತ ಮಹತ್ವವಾದ ಜವಾಬ್ದಾರಿನ ವಹಿಸುವಂತ ಒಂದು ಸಂಸ್ಥೆ ಅದು. ಸೊ ಹೀಗಾಗಿ ಅದು ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಅದಲ್ಲದೆ ಶಾಂತಿ ಬಯಸುವಂತ ಎಲ್ಲ ರಾಷ್ಟ್ರಗಳು ಕೂಡ ವಿಶ್ವಸಂಸ್ಥೆಯ ಮೇಲೆ ಒತ್ತಡವನ್ನು ಹೇರಬೇಕು. ಸಾಧ್ಯ ಆದರೆ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ಗಳ ಜೊತೆ ಮಾತುಕತೆ ನಡೆಸುವ ಮೂಲಕ ಈಗಿನ ಉದ್ವಿಗ್ನ ವಾತಾವರಣನ ಶಾಂತಗೊಳಿಸುವ ನಿಟ್ಟಿನತ್ತ ಪ್ರಯತ್ನ ಮಾಡಿದರೆ ಅದು ಒಂದು ಒಳ್ಳೆಯ ಕೆಲಸ ಆಗ್ತದೆ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನು ತಳ್ಳಿ ಹಾಕಲಿಕ್ಕೆ ಆಗೋದಿಲ್ಲ. ಸೊ ಯುದ್ಧ ಅನ್ನೋದು ಯಾರಿಗೂ ಬೇಡವೇ ಬೇಡ. ಆದರೆ ಕೆಲವು ಹಿತಾಸಕ್ತಿಗಳಿಗೆ ಬೇಕಾದಂಥ ಯುದ್ಧಕ್ಕಾಗಿ ಇಡೀ ಜಗತ್ತಿನ ಒಂದು ಶಾಂತಿಯನ್ನೇ ಹಾಳು ಮಾಡುವಂಥ ಕೆಲಸಗಳು ಆಗಬಾರದು. ಅದು ಯಾರಿಂದೇ ಆದರೂ ಕೂಡ ಅದು ತಪ್ಪಾಗ್ತದೆ. ಇನ್ನು ಕೆಲವು ದೇಶಗಳವರು ಜಿದ್ದಾಜಿದ್ದಿ ಮಾಡಿ ಅನಗತ್ಯವಾಗಿ ಶಾಂತಿ ಇರುವಂಥ ದೇಶಗಳ ಮೇಲೆ ಕೂಡ ಬೀಳುವಂಥ ಪ್ರಯತ್ನನ ಮಾಡ್ತವೆ. ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಈ ದೇಶಗಳು ಅವುಗಳನ್ನು ಎದುರಿಸಬೇಕಾಗ್ತದೆ. ಆದರೆ ಇದರಿಂದ ಯಾವುದೂ ಅನುಕೂಲ ಆಗಲಿ ಅಥವಾ ಲಾಭ ಆಗಲಿ ಆಗೋದಿಲ್ಲ ಅನ್ನೋದನ್ನು ಎಲ್ಲರೂ ಕೂಡ ಅರ್ಥಕೊಳ್ಬೇಕಾಗ್ತದೆ. ಈಗ ಜಗತ್ತಿನಲ್ಲಿ ಶಾಂತಿ ಅನ್ನೋದು ಎಲ್ಲರಿಗೂ ಬೇಕಾಗಿದೆ. ಶಾಂತಿ ಬಹಳ ಅವಶ್ಯಕತೆಯಾಗಿದೆ. ಶಾಂತಿ ಇದ್ದರೇ ಮತ್ತು ಸೌಹಾರ್ದ ವಾತಾವರಣ ಇದ್ದರೆ ಮಾತ್ರ ನಾವು ಇಡೀ ಜಗತ್ತನ್ನೇ ಬಲಾಢ್ಯ ಜಗತ್ತನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಒಂದಿಷ್ಟು ವೈಯಕ್ತಿಕ ವಿಷಯಗಳನ್ನು ಕೈ ಬಿಡಬೇಕಾಗ್ತದೆ ಮತ್ತು ವೈಯಕ್ತಿಕ ದ್ವೇಷವನ್ನು ಕೂಡ ಕೈಬಿಟ್ಟು ಒಳ್ಳೆಯ ವಾತಾವರಣ ನಿರ್ಮಾಣಕ್ಕೆ ಎಲ್ಲರೂ ಕೂಡ ಪ್ರಯತ್ನಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಂತೂ ಭಾರತ ಸದಾ ಮುಂದೆ ಇದೆ. ಯಾವತ್ತೂ ಶಾಂತಿಯನ್ನು ಬಯಸುವಂಥ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರ. ಸೊ ಹೀಗಾಗಿ ಭಾರತ ಕೂಡ ಇಂಥದ್ರಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಇತ್ತೀಚೆಗೆ ಇಸ್ರೇಲ್ಗೆ ಹೋದಂಥ ಮೋದಿಯವರು ಇದೇ ಮಾತನ್ನು ಹೇಳಿದ್ದಾರೆ. ನಾವು ಯಾವಾಗಲೂ ಕೂಡ ಶಾಂತಿಯನ್ನು ಬಯಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಈ ಶಾಂತಿಯನ್ನು ಬಯಸುವಂಥ ಮೋದಿಯವರು ಅಂದರೆ ನಮ್ಮ ಭಾರತಕ್ಕೆ ಉಳಿದ ಶಾಂತಿ ಇರುವಂಥ ರಾಷ್ಟ್ರಗಳು ಬೆಂಬಲ ನೀಡಿ ಅದರ ಮೂಲಕ ವಿಶ್ವಸಂಸ್ಥೆಯ ಮೇಲೆ ಒಂದಿಷ್ಟು ಒತ್ತಡ ಹೇರಿ ಈಗಿನ ಉದ್ವಿಗ್ನ ವಾತಾವರಣ ನಿವಾರಣೆ ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತೀರಿ. ಆ ಮೂಲಕ ಮತ್ತೊಮ್ಮೆ ಈ ಯುದ್ಧ ಅನ್ನುವಂಥ ಒಂದು ಪಿಡುಗನ್ನು ಹೋಗಲಾಡಿಸ್ತೀರಿ ಅನ್ನುವಂಥ ನಂಬಿಕೆಯನ್ನು ನಾವು ಜನರಲ್ಲಿ ತುಂಬಬೇಕಾಗ್ಯದ. ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆಯವರು ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಮತ್ತು ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು ಮತ್ತು ಮುಂದೆ ಆಗಬಹುದಾದಂಥ ಯಾವುದೇ ಅನಾಹುತಗಳನ್ನು ತಪ್ಪಿಸಬೇಕು. ಅಲ್ಲದೆ ಈ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ದಲ್ಲಿ ಇರಾನಕ್ಕೆ ಬೇರೆ ಬೇರೆ ದೇಶಗಳಿಂದ ಹೋಗಿರುವಂಥ ಜನರನ್ನು ರಕ್ಷಣೆ ಮಾಡಬೇಕು. ಅದು ಜನರಲ್ಲಿ ಒಂದು ರೀತಿಯ ಧೈರ್ಯ ತುಂಬುವಂಥ ವಾತಾವರಣ ನಿರ್ಮಾಣ ಆಗಬೇಕು. ಆದಷ್ಟು ಈ ಜನರನ್ನು ನಮ್ಮ ದೇಶಗಳಿಗೆ ಯಾವುದೇ ಮೂಲದಿಂದ ಆದರೂ ವಾಪಸ್ ಕರೆಸ್ಕೊಳ್ಳುವಂಥ ಒಂದು ವಾತಾವರಣ ಕೂಡಲೇ ನಿರ್ಮಾಣ ಆಗೋದರ ಮೂಲಕ ನಾವು ಒಂದು ರೀತಿಯ ಹೊಸ ಒಂದು ಇತಿಹಾಸನ ನಿರ್ಮಾಣ ಮಾಡಬೇಕು. ಇರಾನ್, ಇಸ್ರೇಲ್ ಮತ್ತು ಅಮೆರಿಕಗಳು ಕೂಡ ಕೂಡಲೇ ಯುದ್ಧವನ್ನು ನಿಲ್ಲಿಸಿ ಈ ಶಾಂತಿ ಮಂತ್ರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಶಾಂತಿ ಮಂತ್ರವನ್ನು ಘೋಷಣೆ ಮಾಡಬೇಕು. ಆ ಮೂಲಕ ಒಂದು ಸೌಹಾರ್ದ ವಾತಾವರಣ ಉಂಟು ಮಾಡಬೇಕು ಮತ್ತು ಎಲ್ಲರಲ್ಲಿಯೂ ಕೂಡ ಒಂದು ರೀತಿಯ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ಮುಂದಾಗಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಾ ಇನ್ನು ಮುಂದಾದರೂ ಕೂಡಲೇ ನಾವು ಎಲ್ಲವನ್ನೂ ನಿಲ್ಲಿಸಿ ಒಂದು ಸುಭದ್ರ ಮತ್ತು ಶಾಂತಿ ಜಗತ್ ನಿರ್ಮಾಣಕ್ಕೆ ಪ್ರಯತ್ನ ಪಡೋಣ. ಎಲ್ಲರೂ ಆ ನಿಟ್ಟಿನಲ್ಲಿ ಸಹಕರಿಸೋಣ. ಪರಸ್ಪರ
ಸ್ನೇಹ ಭಾವ ಸೌಹಾರ್ದ ಭಾವವನ್ನು ತುಂಬೋಣ. ಆ ಮೂಲಕ ಸಾಮಾನ್ಯ ಜನರಲ್ಲೇ ಈ ಗೊಂದಲಗಳೆಲ್ಲವನ್ನು ನಿವಾರಿಸೋಣ. ಅವರು ಕೂಡ ಧೈರ್ಯದಿಂದ ಇರುವಂತೆ ಎಲ್ಲರೂ ಕೂಡ ಮಾಡೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಈ ವಿಷಯವನ್ನು ಮುಗಿಸ್ತೇನೆ. ನಮಸ್ಕಾರ.